ನಮ್ಮ ಜೊತೆ ಬಿಜೆಪಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ 7ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ ಸರ್? ನೋಡಿ, ನಮ್ಮ ರಾಜ್ಯದ ದೊಡ್ಡ ಸಮಸ್ಯೆ ಅಂದ್ರೆ ಕೃಷ್ಣಾ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ. ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕು. ಇವತ್ತು ಬರೀ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿ ನಡೀತಾ ಇಲ್ಲ. ಮತ್ತಿಂದ ಆ ಬಜೆಟ್ನಾಗ ನಿರೀಕ್ಷೆ ನಾವು ಏನು ಇಡೋದು? ಹೋದ ಸಲ ನಮ್ಗೆ ಹೇಳಿದ್ರು ಬಿಜಾಪುರ ವೈನ್ ಪಾರ್ಕಿಗೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅವರೇ ಸಿದ್ದರಾಮಯ್ಯನವರೇ ನನಗೆ ಎದ್ದು ನಿಂತು ಹೇಳಿದ್ರು. ಅವ್ರು ಉತ್ತರ ಕೊಡಿದ್ರೆ ನೆನಪಾರಿದ್ರು. ಎದ್ದು ನಿಂತು ಯತ್ನಾಳ್ರೆ ನಿಮ್ಮ ಬಿಜಾಪುರ ವೈನ್ ಪಾರ್ಕಿಗೆ 100 ಕೋಟಿ ಕೊಡ್ರು. 1 ರೂಪಾಯಿನೂ ಕೊಡ್ಲಿಲ್ಲ. ಅಂದ್ರೆ ಬಜೆಟ್ ಸುಮ್ಮ 1-2 ಗಂಟೆ ನೀರು ಕುಡಿದು ಓದೋ ಬಜೆಟ್ ಬರ್ತು. ಏನೋ ಕರ್ನಾಟಕಕ್ಕೆ ಏನೋ ಆಗ್ತದನೋ ಅಂತ ನಿರೀಕ್ಷೆ ನಾವೇನ್ ಇಟ್ಟಿಲ್ಲ. ಕಾಂಗ್ರೆಸ್ನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಒಂದು ಕಡೆ ಬಜೆಟ್ ಇದಾಗುತ್ತೆ ಅಂತ ಅನಿಸ್ತಾ ಇದೆ. ಅಕ್ಟೋಬರ್ 31ಕ್ಕೆ ಅವರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ವಿಚಾರಗಳು ಚರ್ಚೆ ಆಗ್ತಿದೆ. ಅವರ ಪಕ್ಷದ ವಿಚಾರ ಅದು. ನನಗೇನು ಅನಿಸೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನಿಸೋದಿಲ್ಲ. ಸಿದ್ದರಾಮಯ್ಯನವ್ರು ಬಿಡುದಿಲ್ಲ, ಅವ್ರು ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಪಟ್ಟಿ ಹಿಡಿದಿದ್ದಾರೆ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಹಿಡಿದಾರೆ. ಬಹಳಷ್ಟು ಮಹಾಕುಂಭಕ್ಕೆ ಹೋಗ್ತಾ ಇದ್ದಾರೆ. ಹಿಂದೂ ದೇವಸ್ಥಾನಗಳನ್ನ ಅಡ್ಡಾಡ್ತಾ ಇದ್ದಾರೆ. ಪಾಪ ಮಸೂತಿ ಅಡ್ಡಾಡ್ತಾ ಇಲ್ಲ. ಯಾಕೆನೋ ಅಧಿಕಾರ ಬೇಕಾದ್ರೆ ಹಿಂದೂ ದೇವಸ್ಥಾನ ಬೇಕು. ಗೆದ್ದ ಮ್ಯಾಗೆ ಮೈ ಬ್ರದರ್ಸ್ ಸಾಬ್ರ ಸರ್ಕಾರ ಮಾಡ್ತಾರೆ. ಹಿಂಗಾಗಿ ನಮ್ಮ ದೇವರೇನು ಒಲಿತಾನ ಅಂತ ನಮ್ಗೆ ಅನ್ಸೋದಿಲ್ಲ. ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಜಪ ಮಾಡ್ತಿದ್ದಾರೆ ಸರ್. ಈಗ ಹಿಂದುತ್ವ ಜಪ ಎಲ್ಲರೂ ಮಾಡ್ಲಾಕತ್ತಾರ ದೇಶನಾಗ. ಆಮ್ ಆದ್ಮಿ ಪಾರ್ಟಿಯವರು ಮೊನ್ನೆ ಜಪ ಮಾಡಿದ್ರು ದಿಲ್ಲಿ ಒಳಗೆ. ದೇವರು ಅಮ್ಮಿಂದೊಮ್ಮೆ ಸ್ಯಾಂಕ್ಷನ್ ಕೊಡುದಿಲ್ಲ ನಾಟಕ ಮಾಡೋರಿಗೆ. ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದೆಲ್ಲ ಚರ್ಚೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಹತ್ತಿರವಾಗ್ತಿದ್ದಾರೆ ಅನ್ನೋ ಚರ್ಚೆಗಳು. ಅವರು ಕಾಂಗ್ರೆಸ್ ಬ್ಲಾಕ್ ಮೇಲ್ ಮಾಡ್ಲಕ್ಕೆ ಬಂದಿದ್ದು. ಹುಷಾರ್, ಒಂದ್ ವೇಳೆ ನಾನು ಮುಖ್ಯಮಂತ್ರಿ ಮಾಡದೇ ಇದ್ರೆ ನಾನು ಬಿಜೆಪಿ ಜೊತೆಗೆ ಹೋಗ್ತೇನೆ ಅಂತ ಸಂಕೇತ ಕೊಡೋರು ಅಷ್ಟೇ. ನಾವೇನ್ ತಗೋದಿಲ್ಲ ಅವ್ರನ್ನ ಯಾಕೆ ತಗೋಬೇಕು? ಅವ್ರು ತಗೊಂಡ್ರೆ ನಮ್ಮ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ? ಅವ್ರು ಅವ್ರ ಪಾರ್ಟಿ ರಾಹುಲ್ ಗಾಂಧಿಗೆ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಒಂದ್ ರೀತಿ ಎಚ್ಚರಿಕೆ ಕೊಡ್ಲಿಕ್ಕೆ ಮಾಡಿದ್ದು ಹೊರತು ನಾವೇನ ಅವ್ರನ್ನ ತಗೋ ಪ್ರಶ್ನೆ ಅಲ್ಲಿ ಉದ್ಭವ ಆಗೋದಿಲ್ಲ. ಅವರು ಧಾರ್ಮಿಕ ಕಾರ್ಯಕ್ರಮ ಹೋಗಿ ನಮ್ಮ ಗೃಹ ಮಂತ್ರಿಗಳು ಬಂದಿದ್ರು, ಅವರು ಬಂದಾರ. ಅದನ್ನೇ ದೊಡ್ಡದು ಮಾಡುವಂತ ವಿಷಯ. ನಿಮ್ಮ ಪ್ರಕಾರ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಕ್ಕಂಥ ಯಾವುದೇ ಸಂದರ್ಭ ನಿರ್ಮಾಣ ಆಗಲ್ವಾ? ಆಗುದಿಲ್ಲ ಖಂಡಿತವಾಗಿ. ಸರ್, ಮತ್ತೊಂದು ಪ್ರಮುಖವಾಗಿ ನಿಮ್ಮ ಪಕ್ಷದಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ. ಇವತ್ತು ಸೆಷನ್ ನಡೀತಾ ಇದೆ. ನೀವು ಹಿಂದೆ ಬೆಳಗಾವಿ ಸೆಷನ್ ಅಲ್ಲಿ ಬಹಿರಂಗವಾಗಿ ನಿಮ್ಮ ಪಕ್ಷದವರ ವಿರುದ್ಧನೇ ಮಾತಾಡಿ ಬಳಸೋದು ಮುಜುಗರ ಆಗಿತ್ತು ಅನ್ನೋ ವಿಚಾರಗಳು ಕೂಡ ಇದೆ. ಈಗ ಎಲ್ಲ ಸರಿ ಹೋಗಿದೆಯಾ ಸರ್ ನಿಮ್ಮಲ್ಲಿ? ನಾವೇನಿಲ್ಲ, ಈ ಸಲ ನಾವು ವಿಧಾನಸಭೆಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ. ವಿಧಾನಸಭೆ ಒಳಗೆ ಮುಜುಗರ ಮಾಡೋದಿಲ್ಲ. ಯಾವಾಗ ಎಲ್ಲಿ ಮುಜುಗರ ಮಾಡಬೇಕು ಮಾಡ್ತೀವಿ ಸರ್. ಆಮೇಲೆ ಪ್ರಮುಖವಾಗಿ ಈಗ ಅಶೋಕ್ ಜೊತೆ ಲಂಚ್ ಮೀಟಿಂಗ್ ಮಾಡಿದ್ರಿ. ಏನಾದ್ರೂ ಇದೇ ವಿಚಾರವಾಗಿ ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಬೇರೆ ಏನು? ಊಟನೇ ಊಟ ಮಾಡಿದ್ವಿ, ಬಂತೀವಿ. ಅಶೋಕ್ ಅವ್ರ ಜೊತೆ ಅಶೋಕ್ ಅವರು ರೂಮ್ನಲ್ಲೇ ಊಟ ಮಾಡ್ತೀವಿ. ಇವತ್ತಿನಿಂದ ಪ್ರಾರಂಭ ಆಯ್ತು. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎಲ್ಲಿ ತನಕ ಬಂತು ಸರ್? ನಿಮಗೆ ಗುರುತು, ಮಾಧ್ಯಮದವರಿಗೆ. ಯತ್ನಾಳ್ಗೆ ಚೀಮಾರಿ, ಯತ್ನಾಳ ಪತ್ರಕ್ಕೆ ಪೇಸ್ಟ್, ಕಟ್ ಅಂಡ್ ಪೇಸ್ಟ್, ಯತ್ನಾಳ್ಗೆ ಕ್ಯಾಕರ್ಸಿ ಉಗುಳಿದ ಹೈಕಮಾಂಡು. ಎಲ್ಲಿ ದಾಖಲೆ ಕೊಡ್ರಿ ನೀವು ಮಾಧ್ಯಮದವರು? ಇಲ್ಲ, ನೀವು ಅಲ್ಲ ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ಸರ್, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ತುಂಬಾ ನೀವು ಓಪಲ್ ಇದ್ದೀರಿ. ಆದಷ್ಟು ಬೇಗ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಫುಲ್ ಖುಷಿಯಾಗಿ ಕೂಡ ಇದ್ದೀರಿ. ಹೌದ್ರಿ, ಮತ್ತೆ ನೀವು ಹೇಳಿದ್ರಲ್ಲ 20ನೇ ತಾರೀಕಿಗೆ ನೋಡ್ತಾ ಇರ್ರಿ ರಾಜ್ಯಾಧ್ಯಕ್ಷ ನಾನೇ ಆಗ್ತೀನಿ, 22ಕ್ಕೆ ನೋಡ್ತಾ ಇರಿ, ನೋಡ್ಕೋತ ಹೊಂಟಿವಲ್ಲ. ಈಗ ಹೋಳಿ ಹುಣ್ಣಿ ಬತ್ತು. ಹೋಳಿ ಹುಣ್ಣಿ ಒಳಗೆ ಏನ್ ಮಾಡ್ತಾರೆ ಕಾರ್ಯಕ್ರಮ? ಅದು ಸರ್, ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ನಿರಂತರವಾಗಿರುತ್ತಾ ನಿಮ್ಗೆ? ಅದು ತಪ್ಪುದಲ್ಲ. ಕುಟುಂಬಶಾಹಿ ಭ್ರಷ್ಟ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ನಿರಂತರ ಇರುವುದೇ. ಅದರಲ್ಲಿ ಏನೋ ಮುಲಾಜಿಲ್ಲ. ಆರಂಭದಲ್ಲಿ ಯಾರಿಗೂ ಬೆದರಿಲ್ಲ, ಯಾರಿಗೂ ಅಂಜಲ್ಲ. ಆರಂಭದಲ್ಲಿ ಅಶೋಕ್ ಅವರ ನಾಯಕತ್ವದ ಬಗ್ಗೆನೂ ಕೂಡ ಅಸಮಾಧಾನ ಇತ್ತು. ಈಗ ಅಂತದ್ದು ಯಾವ್ದಿಲ್ವಾ ಸರ್? ನಾವೇನೂ ಇಲ್ಲ. ಅಶೋಕ್ ಬಗ್ಗೆ ನಾವು ಎಂದೂ ವಿರೋಧ, ಎಲ್ಲೂ ಒಂದು ಹೇಳಿಕೆ ಕೊಟ್ಟಿಲ್ಲ, ಆ ಮಾಧ್ಯಮಕ್ಕೂ ಕೊಟ್ಟಿಲ್ಲ. ಸೊ ಇದು ಬಸನಗೌಡ ಪಾಟೀಲ್ ಅವರ, ಯತ್ನಾಳ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗೂಡಿ, ಪವರ್ ಟಿವಿ.